KSRTC ವತಿಯಿಂದ ಸಾರಿಗೆ ಇಲಾಖೆಯವರು ರಾಮಲಿಂಗ ರೆಡ್ಡಿ ಅವರ ಮಂತ್ರಿಗಳು, ಸಾರಿಗೆ ಮಂತ್ರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ನಗದು ರಹಿತ KSRTC ಆರೋಗ್ಯ ಯೋಜನೆ. ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್, ದುಡ್ಡು ಕೊಡದೇನೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ಕೊಳ್ತಕ್ಕಂಥ. ಆಮೇಲೆ ದುಡ್ಡು ಕೊಡ್ತೀವಿ, ಬಿಕಾಸ್ ಈ ಆಸ್ಪತ್ರೆಗಳ ಒಡಂಬಡಿಕೆ MOU ಮಾಡ್ಕೊಂಡಿದ್ವಿ, ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಇದರಲ್ಲಿ ನೌಕರರು 650 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ, ತಿಂಗಳಿಗೆ 650 ರೂಪಾಯಿ ಕೊಡ್ತಾರೆ. ಅದನ್ನು ನಾವು ಸಂಬಳದಲ್ಲೇನೆ ಮುರ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗಾಗಲೇ KSRTC MD ಹೇಳಿದಾಗೆ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿಗಳನ್ನ ಕೊಟ್ಬಿಡ್ತದೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ. ನಾನು ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಬಹಳ ದಿನಗಳಿಂದ ಕಾರ್ಮಿಕ ನಾಯಕರುಗಳು ಮತ್ತು KSRTC ನೌಕರರು, ಬೇರೆ ಕಾರ್ಪೊರೇಷನ್ ನೌಕರರು ಕೂಡ ಒತ್ತಾಯ ಮಾಡ್ತಾರೆ. ಅದನ್ನು ರಾಮಲಿಂಗ ರೆಡ್ಡಿ ಅವರು ಕಾರ್ಯಗತಗೊಳಿಸಿದ್ದಾರೆ. ಹೊಸ ನೌಕರರೆಲ್ಲರೂ ಕೂಡ ಇದರಿಂದ ನೌಕರರ ಕುಟುಂಬದವರಿಗೆ, ಅವರು ಬರೀ ನೌಕರರಿಗೆ ಅಷ್ಟೇ ಅಲ್ಲ, ಇದು ನೌಕರರ ಕುಟುಂಬದವರು, ಅವರ ತಂದೆ ತಾಯಿಗಳು, ಮಕ್ಕಳು ಮತ್ತೆ ಅವರ ಹೆಂಡತಿ ಅಥವಾ ಗಂಡ, ಇವ್ರಿಗನ್ನ ಒಳಗೊಂಡಂತ ಇರ್ತಕ್ಕಂಥದ್ದು. ಇದರಿಂದ ಬಹಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಯಾರು ಕೂಡ ಈಗ ಅದನ್ನು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಅವರು ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇನೆ ತಗೋಬಹುದು ಅಂತ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ, ಎಂದು ಕೂಡ ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆಗಳು ಮಾಡಬೇಕು. ಅವರಿಗೆ ಏನೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಎಲ್ಲ ಆಸ್ಪತ್ರೆಯ ಪ್ರತಿನಿಧಿಗಳಿಗೆ ಸೂಚನೆ ಏನಪ್ಪ ಕೊಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಯವರು ಕೂಡ ಅವರನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಬಂದ ತಕ್ಷಣ ಅವರಿಗೆ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಆಮೇಲೆ ನೋಡ್ತೀವಿ ಅಂತ ಅನ್ನೋದು ಹಂಗೆಲ್ಲ ಮಾಡಬಾರ್ದು, ಅಥವಾ ಕೊನೆಯಲ್ಲಿ ನೋಡ್ತೀವಿ ಅಂತ ಅನ್ನೋದು ಹಾಗೆಲ್ಲ ಮಾಡಬಾರ್ದು. ದುಡ್ಡು ಕೊಟ್ಟು ನೀವು ಚಿಕಿತ್ಸೆ ಯಾರು ಪಡ್ಕೊತಾರೆ ಅದೇ ರೀತಿ ಇವ್ರನ್ನು ಕೂಡ ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಎಲ್ಲ ಆಸ್ಪತ್ರೆಗಳ
ಪ್ರತಿನಿಧಿಗಳಿಗೆ ಸುಮಾರು 275 ಆಸ್ಪತ್ರೆಗಳ ಜೊತೆಯಲ್ಲಿ ಈಗಾಗಲೇ MOU ಆಗಿದೆ. ಇವತ್ತು ಕೂಡ ಕೆಲವು MOUಗಳನ್ನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಸ್ಪತ್ರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಇವತ್ತು ಬರೀ KSRTC ನೌಕರರಿಗೆ ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BMTC ಮತ್ತೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ 2 ಕಾರ್ಪೊರೇಷನ್ಗಳು, ಆ ಕಾರ್ಪೊರೇಷನ್ಗಳಿಗೂ ಕೂಡ 3 ತಿಂಗಳಲ್ಲಿ ನೀವು ಮಾಡ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಾಗಿದೆ. ಸೊ ಅವರು ಮಾಡ್ಕೋತಾರೆ. ಒಟ್ಟಾರೆಯಾಗಿ KSRTCನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಇದು ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ KSRTC ನೌಕರರು ಕೂಡ ಅವ್ರಿಗೂ ಕೂಡ ಸಮಾಧಾನ ಆಗಿದೆ, ನಮ್ಮ ಭಾಳ ದಿನಗಳ ಒಂದು ಬೇಡಿಕೆ ಈಡೇರಿದೆ ಅಂತಕ್ಕಂಥ ತೃಪ್ತಿ, ಸಮಾಧಾನ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಸರ್ಕಾರ KSRTC ನೌಕರರಿಗೆ, KSRTCಗೆ ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದರೆ, ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ. ಆ ಲಿಂಗ ತಾರತಮ್ಯನ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದು ಒಂದು, ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಪ್ರಯತ್ನ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗೋದ್ರಿಂದ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಅವ್ರ ಮಕ್ಕಳ ಎಜುಕೇಷನ್ಗೆ ಅಥವಾ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಒಂದು. ಎರಡನೇದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ದೀವಿ. ಸೊ 2 ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರನೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. 2 ಕಾರ್ಯಕ್ರಮಗಳಿಂದ ಬಹಳಷ್ಟು ಅವರ ಬದುಕಿನಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಅವರಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.